ನಮಸ್ತೆ ಆದ್ಮೇಲೆ ಇವತ್ತು ನಾವು ಗುಂಡಲ್ ಡ್ಯಾಮ್ ಹತ್ರ ಇದ್ದೀವಿ. ತುಂಬ ದಿನ ಆಯಿತು. ಈಗ ನಿಮಗೆ ಎಲ್ಲಿದ ಕೆಲಸ ಹೇಗೆ ನಡೀತಾ ಇದೆ ಅಂತ ತೋರಿಸ್ತೀನಿ. ಇದು ಇವಾಗ ನಿಮ್ಗೆ ಗೊತ್ತಿರುವಾಗ ಇದು ಗೇಟ್ ಎಂಟ್ರೆನ್ಸ್. ಈ ಗೇಟ್ ಎಂಟ್ರೆನ್ಸು ಇಲ್ಲಿ ಬಹುತೇಕ ನಮ್ಮ ಕೆಲವು ಗಿಡಗಳೆಲ್ಲ ಬಂದು ತಲುಪಿದೆ. SBMಗೆ ಸಂಬಂಧಪಟ್ಟಂತೆ ಗಿಡಗಳು ಬಂದಿದೆ. ಆಮೇಲೆ ಸೀಬೆ, ನಿಂಬೆ ಗಿಡಗಳೆಲ್ಲ ಇಲ್ಲಿ ತಂದು ಇಲ್ಲಿ ಇಟ್ಕೊಂಡಿದ್ದಾರೆ. ಇವೆಲ್ಲ SBM ಗಿಡಗಳು, ಇದೆಲ್ಲ ಸಿಲ್ವರು, ಇದೆಲ್ಲ ಹನುಮಫಲ, ಇದು ಬಾಗೆ, ಆಮೇಲೆ ಇದು ಸೀಬೆ ಗಿಡ, ಇದು ಲೆಮನ್ನು, ಸಪೋಟ, ಆಮೇಲೆ SBM ಗಿಡದಲ್ಲಿ ಅದು ಹೆಬ್ಬೇವು, ಅದು ಅಂಟ್ವಾಳ ಮತ್ತು ಮಹಾಗನಿ ಗಿಡಗಳನ್ನ ಇಲ್ಲಿ ಹಾಕಿದ್ದೇವೆ. ಹಾಗೆ ಅಡಿಕೆ ಗಿಡ ವಾತಾವರಣ ಸೆಟ್ ಆಗಿ ಅಂದ್ಬಿಟ್ಟು ಅಡಿಕೆ ಗಿಡನೂ ಕೂಡ ಇಲ್ಲಿ ಬಂದಿದ್ದೇವೆ. ಇಲ್ಲಿ ಪ್ರಾಮುಖ್ಯವಾಗಿ ನಾವು ತೆಂಗು ಮತ್ತು ಅಡಿಕೆ ಹಣ್ಣಿನ ಗಿಡಗಳಿಗೆ ಮೊದಲ ಗಮನವನ್ನು ಕೊಡ್ತಾಯಿದ್ದೀವಿ. ಇದು ಸಂಪಿಗೆ ಗಿಡ, ಹಾಗೆ ಇದು ಹಲಸಿನ ಗಿಡ, ಆಮೇಲೆ ಇಲ್ಲಿ ಒಂದು ಸ್ವಲ್ಪ ತೆಂಗಿನ ಗಿಡ ಇಲ್ಲಿದೆ. ಇಲ್ಲಿ ಮೇಲ್ಭಾಗದಲ್ಲಿ ತೆಂಗಿನ ಗಿಡ ಇದೆ. ಏನಾಗುತ್ತೆ ಅಂದರೆ ನೀರು ಕಮ್ಮಿ ಆದಾಗ ಈ ರೀತಿ ಆಗುತ್ತೆ. ಮತ್ತು ವಾತಾವರಣ ಚೇಂಜ್ ಆದಾಗ ಗಿಡಗಳು ತಮ್ಮ ಗುಣಧರ್ಮಗಳನ್ನು ಸ್ವಲ್ಪ ಬದಲಾಯಿಸ್ಕೊಂಡು ಅಲ್ಲಿ ಅವು ರೆಡಿ ಆಗ್ತವೆ. ಹಾಗೆ ಟ್ಯಾಕ್ಟ್ರಿಗಳೆಲ್ಲ ರೋಟಾವೇಟರ್ ಹೊಡಿಲಿಕ್ಕೆ ಅದನ್ನು ಫಿಟ್ ಮಾಡ್ಕೊಳ್ತೇವೆ. ಎಲ್ಲ ಈಗ ರೋಟಾವೇಟರ್ ಹೊಡೆದು ಏನಪ್ಪ ಪುಣ್ಯಕ್ಕೆ ಇವತ್ತೆಲ್ಲ ಒಂಥರ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆಲ್ಲ ಹೀಗೆ ಬಾಂಡಿಗಳು. ಇದು ಈಗ ನಮ್ಮ ವರ್ಮಿಂಗ್ ಕಾಂಪೋಸ್ಟು. ಮೊದಲೆಲ್ಲ ಈಗ ನೀವು ನೋಡಿದಾಗೆಲ್ಲ ಒಂದು 3 ಅಡಿ ಅಗಲ, 8 ಅಡಿ 10 ಅಡಿ ಉದ್ದ ಇತ್ತು. ಈಗ ಈ ವರ್ಮಿಂಗ್ ಕಾಂಪೋಸ್ಟ್ಗಳನ್ನೆಲ್ಲ 4ನ1, ಈಗ 30-40 ದಿನ ಆಯ್ತಲ್ಲ, 40 ದಿನ ಆದಮೇಲೆ ಒಂದು ಸಲ ಮಿಕ್ಸ್ ಮಾಡಿ ಈಗ ಇನ್ನೊಂದು ಬೇರೆ ಆಕಾರದಲ್ಲಿ ತಂದಿದ್ದೇವೆ. ಈಗ ಇದನ್ನೇನು ಮಾಡಬೇಕಂದ್ರೆ ಒಂದು 30-40 ದಿನಕ್ಕೆ ಒಂದೊಂದು ಮಿಕ್ಸ್ ಮಾಡಿ ಇದನ್ನು ಚೇಂಜ್ ಮಾಡ್ತಾ ಇರಬೇಕು. ಈಗ ಇದೆಲ್ಲ 4 ಗುಡ್ಡೆ ಇರೋದನ್ನೆಲ್ಲ ಈಗ ಒಂದೊಂದು ಮಾಡಿದ್ದೇವೆ. ಈಗೆಲ್ಲ ಈ ರೀತಿ ದೊಡ್ಡದಾಗಿದೆ. ಇದ್ರ ಮೇಲೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಮಣ್ಣು ಮುಚ್ಕೊಂಡ್ಬಿಡ್ತೇವೆ. ಮಣ್ಣು ಮುಚ್ಕೊಂಡು ಹೀಗೆ ಇದು ನಾವು ಕೃಷಿಗೆ ಗಿಡಗಳಿಗೆ ನೆಡಲಿಕ್ಕೆ ಬಳಸೋವರೆಗೂ ನಾವೊಂದು 7-8 ಸಾರಿ ಆದರೂ ಇದನ್ನು ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡಿ ನೀವು ಒಂದು 6 ತಿಂಗಳು 1 ವರ್ಷ ಇಟ್ಟರೆ ತುಂಬ ಚೆನ್ನಾಗಿದು ಗೊಬ್ಬರ ಪುಡಿ ಆಗ್ತದೆ. ಆಮೇಲೆ ಸಾಧ್ಯ ಆದರೆ 1 ವರ್ಷದವರೆಗೂ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಒಂದೊಂದು ಮಣ್ಣು ಮತ್ತು ನಾವು ಹಾಕುವಂಥ ಒಂದು ಗೊಬ್ಬರದ ಮೇಲೆ, ಆಮೇಲೆ ನಾವು ಬಳಸುವ ಕೆಂಪು ಮಣ್ಣು, ಕಪ್ಪು ಮಣ್ಣು ಮತ್ತು ವಾತಾವರಣ, ಆಮೇಲೆ ಸ್ಥಳ, ಇದೆಲ್ಲ ಜಾಗಕ್ಕೂ ಇದು ಬೇರೆ ಬೇರೆ ಥರ ಆಗ್ತದೆ. ಈಗ ನೀವು ಜಾಸ್ತಿ ಮಳೆಗಾಲ ಇರುವಂಥ ಜಾಗದಲ್ಲೆಲ್ಲ ಆದರೆ ಈಗ ಇಲ್ಲೆಲ್ಲ ನೀವೇನು ಮಾಡಬೇಕಂದ್ರೆ ವರ್ಮಿಂಗ್ ಕಾಂಪೋಸ್ಟ್ ಅದು ಕಡಿಮೆ ಇದ್ದರೆ 9 ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಬಿಸಿಲು ವಾತಾವರಣ ಇರುತ್ತೆ. ಅದು ಗೊಬ್ಬರ ಒಂದಕ್ಕೂ ಭಾಳ ಬೇಗ ಸೆಟ್ ಆಗೋದ್ರಿಂದ ನಾವು ಅದನ್ನು ಆಗಾಗ ಮಿಕ್ಸ್ ಮಾಡಿ ಒಂದು 40 ದಿನದಲ್ಲಿ ಸೆಟ್ ಮಾಡಿ ಒಂದು 2-3 ಸರಿ ಅಂತ ಹೇಳಿದ್ರೆ 40 ದಿನಕ್ಕೆ ಅಂತ ಹೇಳಿದ್ರೆ ಒಂದು 2-2.5 ತಿಂಗಳಲ್ಲಿ ನಾವು ಅದನ್ನು ಮುಗಿಸ್ಕೊಳ್ಬೋದು. ಹಾಗೆ ಈಗ 2ನೇ ರೌಂಡ್ ಇದು ರೋಟಾವೇಟರ್ ಹೊಡೆದು ಎಲ್ಲ ಇದು ರೆಡಿಯಾಗಿದೆ. ಈಗ ನಿನ್ನೆ ಒಂದು ದೊಡ್ಡ ಮಳೆ ಬರುವ ಒಂದು ಸಾಧ್ಯತೆ ಇತ್ತು. ಅದು ಮಳೆ ಏನೋ ಕಮ್ಮಿ ಆಗಿದೆ. ನಮ್ಮದು ಪೈಪ್ ಲೈನ್ ನಡೀತೈತೆ. ಇದು ನಿಮ್ಗೆ ಗೊತ್ತಿರೋ ಹಾಗೆ ಇದು ಮಧ್ಯದ ಲೈನು, ಇದು ಸೆಂಟರ್ ಲೈನ್. ಇದು ಅಲ್ಲೂ ಅಷ್ಟೇ ವರ್ಮಿಂಗ್ ಕಾಂಪೋಸ್ಟ್ನ ಗುಡ್ಡೆ ಹಾಕ್ಕೊಂಡು ಅದು ಒಂದು 3-4 ಗುಡ್ಡೆ ಇದ್ದಿದ್ದರಿಂದ ಈಗ ನಾವು ಅದನ್ನು ಒಂದು ಮಾಡಿದ್ದೇವೆ. ಮೊದಲು ಇಲ್ಲೇ ವರ್ಮಿಂಗ್ ಕಾಂಪೋಸ್ಟ್ ಮಾಡಬೇಕು ಅಂತಿತ್ತು. ಅದು ಕಾರಣಾಂತರದಿಂದ ಜಾಗವನ್ನು ಬದಲಾಯಿಸ್ಕೊಂಡು ಈಗ ಏನೇ ಇದ್ದರೂ ಭೂಮಿಯನ್ನು ರೆಡಿ ಮಾಡಬೇಕಾದ್ರೆ ಬೇಸಿಗೆ ಕಾಲದಲ್ಲಿ ಭೂಮಿಯನ್ನು ರೆಡಿ ಮಾಡ್ಕೊಳ್ಳೋದು ಭಾಳ ಸುಲಭ. ಈಗ ಕೆಲವೆಲ್ಲ ಗದ್ದೆಯನ್ನು ನಾವು ತೋಟ ಮಾಡೋದು ಹೇಗೆ ಅಂತ ಕೇಳ್ತಾರೆ. ಆಗ ಅವ್ರಿಗೂ ಹೇಳೋದು ಇಷ್ಟೇ, ಬೇಸಿಗೆ ಕಾಲದಲ್ಲಿ ನೀವು ಡ್ರೈನೇಜ್ ತೆಗೆದು ಭೂಮಿಯನ್ನು ಬಿಟ್ಟು ಹದ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಸೀಸನ್ ಅದು. ಮಳೆಗಾಲ ಸ್ಟಾರ್ಟ್ ಆಗ್ತದೆ ಅಂದರೆ ಭೂಮಿ ಯಾರೂ ಬರೋದಿಲ್ಲ. ಮಳೆ ಶುರು ಆದಾಗ ನಾವು ಪ್ಲಾಂಟೇಷನ್ ಸ್ವಲ್ಪ ಸುಲಭ. ಇಲ್ಲಿ
ಇವಾಗ ಒಂದು ಲೈನು ಇದೊಂದು ಬರ್ತದೆ, ಅದಕ್ಕೊಂದು ಅಂಡರ್ಗ್ರೌಂಡಲ್ಲಿ ಒಂದು ಪೈಪ್ ಲೈನ್ ರಸ್ತೆಗೆ ಏನೆಲ್ಲ ಉಂಟು ಎಲ್ಲ ಉಳ್ಮೆಂಟ್ ಆಗಿದೆ. ಇನ್ನೊಂದು ಕಡೆ ಸ್ವಲ್ಪ ಮಳೆ ಬಂದರೆ ನಾವು ಅದನ್ನು ಐದಕ್ಕೆ ನೇಗಿಲು ಹಾಕಿ ಉಳ್ಳಿಗೆ ಹಾಕ್ಬೋದು. ಎಲ್ಲ ಭೂಮಿನ ಆಲ್ಮೋಸ್ಟ್ ಒಂದು ಸಮತಟ್ಟಾಗಿ ಮಾಡಿ ಖಾಲಿ ಜಾಗ ಈಗ ನೀವು ನೋಡ್ತಾ ಇದ್ದೀರಿ. ನಾವು ಏಪ್ರಿಲ್ 6ಕ್ಕೆ ಇದನ್ನು ಪ್ಲಾಂಟೇಷನ್ನು ಸ್ಟಾರ್ಟ್ ಮಾಡಿದರೆ ಜುಲೈ 6ಕ್ಕೆಲ್ಲ ನಿಮಗೆ ಇದೊಂದು ದೊಡ್ಡ ಕಾಡಾಗ್ಬಿಡುತ್ತೆ. ಇಲ್ಲಿ 3 ತಿಂಗಳು 9 ದಿನ ಅಷ್ಟೊತ್ತಿಗೆ ಮಳೆಗಾಲ ಎಲ್ಲ ನಮಗೆ ಸೆಟ್ ಆಗುತ್ತೆ. ಅದಾದಮೇಲೆ ನಾವು ನೋಡಿ ಈಗೆಲ್ಲ ಉಗನಿ ಅಂಬು ನೀವು ಎಷ್ಟೇ ಕಟ್ ಮಾಡ್ತಾ ಇದ್ರೂ ಉಗನಿ ಅಂಬು ಅದು ಬರ್ತಾನೆ ಇರ್ತದೆ. ಈ ಉಗನಿ ಅಂಬು ಇಲ್ಲಿ ಜಮೀನಿಗೆ ಒಂದು ವರದಾನ, ಎಲ್ಲ ಕಡೆನೂ ಇದೆ ಇದು. ಇದನ್ನು ನಾವು ನೀರಲ್ಲಿ ಕೊಳೆ ಹಾಕಿ, ನೀವು ಕೂಡ ಅಷ್ಟೇ ಉಗನಿ ಅಂಬು ಎಕ್ಕದಲ್ಲಿ ಕೊಳೆ ಹಾಕಿ ಅದನ್ನ ಒಂದು 8-10 ದಿನ 15 ದಿನ ಆದಮೇಲೆ ಕೊಳೆ ಹಾಕಿದ್ರೆ ಎಷ್ಟು ದಿನ ಅಂತ ಕೇಳ್ತಾರೆ. ಯಾವುದೇ ಎಲೆಯನ್ನು ನೀವು ಕೊಳೆ ಹಾಕಿದಾಗ ಅದು ನೀರೊಳಗೆ ಮಿಕ್ಸ್ ಆಗಿಬಿಟ್ಟು ಸಾಕು, ಆವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಎಲೆ ಹಾಕಿ ಕಾಣ್ತಾ ಇದ್ದರೆ ಇನ್ನೂ ಕೊಳೆವಾಗಿಲ್ಲ ಅಂತಾರೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ 15 ದಿನ ಅಂತ ಲೆಕ್ಕ ಇಟ್ಕೊಳ್ಬೇಕು. 15 ದಿನ ಅದು ಕೊಳೆ ಹಾಕ್ಬಿಟ್ರೆ ಅದು ಇದಾಗುತ್ತೆ. ಇಲ್ಲ ನನಗೆ ಅರ್ಜೆಂಟಾಗಿ ಬಳಸ್ಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು 20 ಲೀಟ್ರ್ ನೀರಿಗೆ ಒಂದು 5 kg ಎಕ್ಕದಲ್ಲೇ ಒಂದು 5 kg ಉಗನಿ ಅಂಬನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಅದು ಅರ್ಧ ಆಗೋವರೆಗೆ 10 ಲೀಟ್ರ್ ಆಗೋವರೆಗೆ ಅದನ್ನ ಇಟ್ಕೊಂಡು ಅದನ್ನು ನೀವು ಸ್ಪ್ರೇ ಮಾಡ್ಬೋದು. ಹಾಗೆ ನಾವು ಸ್ಪ್ರೇ ಮಾಡಲಿಕ್ಕೆ ತುಂಬ ವಿಚಾರಗಳಿದೆ. ನಮ್ಮ ಮನೆಯಲ್ಲಿ ಏನೇ ಒಂದು ಪದಾರ್ಥ ಕೊಳ್ತೋದ್ರೂ ಅದನ್ನ ಡ್ರಮ್ಮಲ್ಲಿ ಕೊಳೆ ಹಾಕಿ ನಮ್ಮ ರೈತರು ಅದನ್ನ ಬಳಸ್ಕೊಳ್ಬೇಕು. ಹಾಗೆಯೇ ಹಣ್ಣುಗಳು ತರಕಾರಿಗಳು ಏನೇ ಒಂದು ಕೊಳೀಲಿ, ಅದು ಕೊಳ್ತಿದ್ದ ನೀವೇನು ಮಾಡಬೇಕು, ಕ್ಲೀನಾಗಿ ಮಾಡಿ ಇದನ್ನ ಬಿಟ್ಕೊಳ್ಬೇಕು. ಹಾಗೆ ಇಲ್ಲಿ ಒಂದು ಬೋರು ನೋಡಿ, ಸೂರ್ಯ ಬೇಯಿಸ್ತಾ ಇದ್ದಾನೆ, ಭಾಳ ಅದ್ಭುತ. ಬೆಳಿಗ್ಗೆ ಹೊತ್ತಿನಲ್ಲಿ ಈ ಥರ ಸೂರ್ಯನ ನೋಡೋದೇ ಒಂದು ದೊಡ್ಡ ಭಾಗ್ಯ. ಅದರಲ್ಲೂ ಭಾನುವಾರ ದಿನ ನೋಡೋದಂದರೆ ಇನ್ನೂ ಒಳ್ಳೆಯದೇ. ಭಾನುವಾರ ದಿನ ನೋಡೋದು, ರವಿವಾರ ಭಾನುವಾರ ಅಂತೆಲ್ಲ ಆದಿತ್ಯವಾರ ಅಂತೆಲ್ಲ ಹೇಳ್ತಾರೆ, ಅದು ಭಾರಿ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆ ಇದನ್ನೆಲ್ಲ ನಮ್ಮ ಪೂರ್ವಿಕರು ಮಾಡಿದಂದರೆ, ನೀವು ಭಾನುವಾರ ಹೇಳೋದು ಲೇಟು, ಭಾನುವಾರನೇ ಸೂರ್ಯನ ನೋಡಿ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಅವ್ರು ಹೇಳಿರೋದ್ರಲ್ಲಿ ಒಂದು ಏನಂತಂದರೆ, ನೀವು ಭಾನುವಾರ ಶನಿವಾರ ನಾವು 5-6 ದಿನ ಭಾಳ ಮೂಟೆ ಹೊತ್ತು ಕಷ್ಟಪಟ್ಟುಬಿಡ್ತೀವಿ ಅಂದ್ಬಿಟ್ಟು ಕೆಲವು ಅಧಿಕಾರಿಗಳು ಭಾನುವಾರ ದಿನ ಫುಲ್ ರೆಸ್ಟ್ ಅಂದ್ಬಿಟ್ಟು 9 ಗಂಟೆ 10 ಗಂಟೆಗೆ ಹೇಳ್ತಾರೆ. ಅದಲ್ಲ, ಅದು ಮಾಡಿರೋದೇನಂದರೆ ಆ ರವಿವಾರನೂ ನೋಡಲಿ, ಅದು ನೋಡಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಅಂದಾಗ ಏನಾಗ್ತದೆ, ಸ್ವಲ್ಪ ಬೇಗ ಹೇಳ್ತಾರೆ ಅನ್ನೋದು ಇದೆಲ್ಲ ನಮ್ಮ ಪೂರ್ವಿಕರು ಮಾಡಿರೋಂಥ ಒಂದು ಟ್ರಿಕ್ಸು. ಹಾಗೆ ಈ ಬೋರ್ವೆಲ್ಲಿಂದ ನಾವೇನು ಮಾಡಿದ್ದೀವಿ, ಇಲ್ಲಿಂದ ಇದು ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಇಲ್ಲಿ ಹೋಗ್ತದೆ. ಇಲ್ಲೊಂದು ಎಮರ್ಜೆನ್ಸಿಗೆ ಅಂತ ಒಂದು ಗೇಟ್ ವಾಲ್ ಇಟ್ಕೊಂಡಿದ್ದೀವಿ. ಯಾಕಂದರೆ ನಮಗೇನಾದರೂ ನಾಳೆಗೆ ಇಲ್ಲಿ ಜೆಟ್ ಗಿಟ್ ಹಾರಿಸ್ಬೇಕು ಅಂತಂದಾಗ ಇಲ್ಲೊಂದು ಗೇಟ್ ವಾಲ್ ಬಿಟ್ಕೊಂಡ್ರೆ ನಮಗೆ ಅದು ಇದಾಗ್ತದೆ. ಈಗ ಇಲ್ಲಿ ಪೈಪ್ ಲೈನು ಇಲ್ಲಿ ಹಾಕಿದ್ದೇವೆ. ಹಾಗೆ